ಇವತ್ತು ತಮ್ಮ ಮಾಧ್ಯಮದ ಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರೆ ಇವತ್ತೇನು ಕಲಬುರಗಿ ನಗರದಲ್ಲಿ ಇರ್ತಕ್ಕಂತ ಇವತ್ತೇನು ಉಪನೋಂದಣಾಧಿಕಾರಿಗಳ ಇವತ್ತೇನು ಬಹಳಷ್ಟು ಭ್ರಷ್ಟಾಚಾರ ಮತ್ತು ಇವತ್ತೇನು ಕಲಬುರಗಿ ಸೌಹಾರ್ದ ಪತ್ತಿನ ಸಹಕಾರ ಸಂಘ ಇವತ್ತು ಇವ್ರನ್ನು ಕೂಡ ಬಹಳಷ್ಟು ಹಗರಣ ಅಂದ್ರೆ ಇವತ್ತೇನು ಕಲಬುರಗಿ ನಗರದಲ್ಲಿ ಇರ್ತಕ್ಕಂತ ಇವತ್ತೇನು ಮಾಲ್ಗತ್ತಿ ಕ್ರಾಸ್ ಅಂದ್ರೆ ಉತ್ತರ ಮತಕ್ಷೇತ್ರದಲ್ಲಿ ಇವತ್ತೇನು KHB ಕಾಲನಿ ಪ್ಲಾಟ್ ನಂಬರ್ 1 ಇವತ್ತೇನೋ 20,452ನೆಯ ಒಂದು ಸ್ಕ್ವಯರ್ ಫೀಟ್ ಇರ್ತಕ್ಕಂತ ಒಂದು ಜಾಗವನ್ನು ಇವತ್ತು ವಾಯಾದಲ್ಲಿ ಫಾತೆಖಾನ್ ಅಂತ ಹೇಳಿ ಇವ ಏನು ಅಂತಂದ್ರೆ ಕಲಬುರಗಿ ನಗರದಲ್ಲಿ ತನ್ನದೇ ಆದ ಒಂದು ರಾಜ್ಯವನ್ನು ಅಂದ್ರೆ ಒಂದು ಲ್ಯಾಂಡ್ ಮಾಫಿಯಾ ಒಂದು ಸೃಷ್ಟಿಸಿ ಇವತ್ತು ಬಡವರಾಗಿರ್ಬೋದು ದೀನ ದಲಿತರಾಗಿರ್ಬೋದು ಅಂತವರಿಗೆ ರಕ್ತ ಸುರಿತಕ್ಕಂತ ಕೆಲಸ ಇವತ್ತು ವಾಯದ ಅಲಿಯೋ ಫಾತೆಖಾನ್ ಇವತ್ತು ಮಾಡ್ತಾ ಇದ್ದಾನೆ. ಇವತ್ತು ಅವನ ವಿರುದ್ಧ ನಾನು ಇವತ್ತು ಉಪನೋಂದಣಾಧಿಕಾರಿಗಳ ಕಚೇರಿಗೆ ಅರ್ಜಿ ಕೊಟ್ಟಿದ್ದೇನೆ ಮತ್ತು ಇವತ್ತೇನು ಸೌಹಾರ್ದ ಪತ್ತಿನ ಸಹಕಾರ ಸಂಘ ಇವತ್ತು ಅವ್ರಿಗೂ ಕೂಡ ಅರ್ಜಿ ಕೊಟ್ಟಿದ್ದೇನೆ. ಇವತ್ತು ಪತ್ತಿನ ಸಹಕಾರ ಸಂಘಕ್ಕೆ ಇವತ್ತು ಯಾಕೆ ಅರ್ಜಿ ಕೊಟ್ಟಿದ್ದೇನೆ ಅಂತಂದ್ರೆ ಇವತ್ತು ಇಲ್ಲಿ ಇರ್ತಕ್ಕಂತ ನೋಡ್ರಿ ಇವತ್ತು ಹೆಂಗಿದೆ ಅಂತಂದ್ರೆ ತಮ್ಮ ಮಾಧ್ಯಮದ ಮುಖಾಂತರ ಕಲಬುರಗಿ ನಗರದ ಜನತೆ ಇವತ್ತು ಗೊತ್ತಾಗಬೇಕು. ಇವತ್ತು ಯಾಕಂತಂದ್ರೆ ಇವತ್ತು 2018ರಲ್ಲಿ ಯಾಕೂಬ್ ಅಲಿ ಎಂಬುವನ ಇವತ್ತು ಮನಿಯಾರ್ ಇಂಥವನ ಹೆಸರ ಮ್ಯಾಗ ಇವತ್ತು ಸಹಕಾರ ಪತ್ತಿನ ಸಂಘದಲ್ಲಿ 2023ರಲ್ಲಿ ಇವತ್ತು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಖಾತಾವನ್ನು ಸೃಷ್ಟಿಸಿ ಇವತ್ತು ಇವ್ರು ಏನ್ ಮಾಡ್ತಾರ ಅಂದ್ರೆ ಪತ್ತಿನ ಸಹಕಾರ ಸಂಘದಲ್ಲಿ 50 ಲಕ್ಷ ರೂಪಾಯಿ ಹಣವನ್ನು ಇವತ್ತು ಲೂಟಿ ಮಾಡಿದ್ದಾರೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಯಾಕಂತಂದ್ರೆ ಡುಪ್ಲಿಕೇಟ್ ಡಾಕ್ಯುಮೆಂಟ್ ಇವತ್ತು ರೆಡಿ ಮಾಡಿಸಿ ತಮ್ಮದೇ ಆದ ಒಂದು ರಾಜ್ಯವನ್ನು ಇವತ್ತು ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿ ಇವತ್ತು MLA ಅವರು ಇವತ್ತು ರೈಟ್ ಹ್ಯಾಂಡ್ ಆಗ್ನು ಇವತ್ತು ಹೇಳ್ಬೋದು. ಇವತ್ತು ವಾಯುದಲ್ಲಿ ಇವತ್ತು ಉತ್ತರ ಮತಕ್ಷೇತ್ರದ ಇವತ್ತು ಖನಿಜಾ ಫಾತಿಮಾ ಅವರು ಇವತ್ತು ಅವ್ರ ಮಗನಿಗೆ ಗೊತ್ತಾಗಿರ್ಬೇಕು. ಇಂಥವ್ರಿಗೆ ಇವತ್ತು ಬಾಜು ಇಟ್ಕೊಂಡು ಇವತ್ತು ನೀವು ರಾಜಕೀಯ ಮಾಡ್ತಿರತ್ತಂದ್ರೆ ಮುಂದಿನ ದಿನದಲ್ಲಿ ಅಲ್ಲಿ ಇರ್ತಕ್ಕಂತ ಬಡ ಜನರು ಇವತ್ತು ಇವನು ಭರವಸೆ ಮೇಲೆ ಇವತ್ತು ಬಹಳಷ್ಟು ಇವತ್ತು ಲ್ಯಾಂಡ್ ಅನ್ನು ಖರೀದಿ ಮಾಡಿದ್ದಾರೆ. ಇವನು ಲ್ಯಾಂಡ್ ಮತ್ತೊಬ್ರಿಗೆ ಖರೀದಿ ಮಾಡೋದು ಇವತ್ತು ಮತ್ತೊಬ್ಬರ ಹೆಸರಲ್ಲಿ ಇವತ್ತು ದಾಖಲಾತಿ ಸೃಷ್ಟಿಸಿ ಇಂಥ ಸಹಕಾರ ಸಂಘಗಳನ್ನು ಕೂಡ ಇವತ್ತು 50 ಲಕ್ಷ ಆಗಿರ್ಬೋದು, 1 ಕೋಟಿ ರೂಪಾಯಿ ಆಗಿರ್ಬೋದು ಇವತ್ತು ಸಾಲ ಕೊಡ್ತಾ ಇದ್ದಾರೆ. ಇವತ್ತು ಉಪನೋಂದಣಾಧಿಕಾರಿಗಳ ಕಚೇರಿಗೆ ನಾನು ನನ್ನ ಸಂಘಟನೆ ಎಲ್ಲಾ ಕಾರ್ಯಕರ್ತರು ಹೋಗಿ ಇವತ್ತು ಅರ್ಜಿ ಕೊಟ್ಟಿದ್ರೆ ಇವತ್ತು ಅಲ್ಲಿ ಇರ್ತಕ್ಕಂತ ಉಪನೋಂದಣಾಧಿಕಾರಿಗಳು ಇವತ್ತು ಕಾನೂನಿನ ಬಗ್ಗೆ ನಮ್ಗೆ ಅರಿವು ಮಾಡ್ತಾರೆ. ಸರ್ ನಿಮಗೆ ಒಂದು ಉತ್ತರ ನೇರವಾಗಿ ಉತ್ತರ ಕೊಡ್ತೀನಿ. ಇವತ್ತು ನೀವು ಏನು ಕಾನೂನಲ್ಲಿ ಇವತ್ತು ರೈಟಿಂಗ್ ನಲ್ಲಿ ನೀವು ಕೊಟ್ಟಿದ್ದೀರಲ್ಲ ಇದನ್ನೇ ನೀವು ಇವತ್ತು ಡುಪ್ಲಿಕೇಟ್ ಡಾಕ್ಯುಮೆಂಟ್ಗೆ ನೀವು ಹೆಂಗ್ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದೀರಿ ಅದು ನಾ ನೇರವಾಗಿ ಉತ್ತರ ಕೊಡ್ತೀನಿ. ಇವತ್ತು ಕೋರ್ಟ್ಲಿಂದ ತಡೆ ಆಜ್ಞೆ ಇಲ್ಲ. ನೀ ಯಾರು ಅಂತ ಕೇಳೋರು ನನಗೆ ಇವತ್ತು ದಬಾವಾಗಿ ಇವತ್ತು ಅಲ್ಲಿ ಇರ್ತಕ್ಕಂಥ ಉಪನೋಂದಣಾಧಿಕಾರಿಗಳು ಮಾತಾಡ್ತಾರಂದ್ರ ಇವತ್ತು ಏನಿದು ವಾಲಿದ್ ಅಲಿ ಅವರಲ್ಲ ಇವತ್ತು ಇವರು ಕೂಡ ಇವತ್ತು ಇದ್ರೊಳಗೆ ಶಾಮೀಲ್ ಆಗಿದ್ದಾರೆ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಇವರೆಲ್ಲರೂ ಇವತ್ತು ಸಹಕಾರ ಸಂಘದ ಇವತ್ತು ಅವ್ರ ಅಧ್ಯಕ್ಷ ಆಗಿರ್ಬೋದು, ಇವತ್ತು ವಾಲಿದ್ ಅಲಿ ಆಗಿರ್ಬೋದು ಮತ್ತು ಉಪನೋಂದಣಾಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಇವತ್ತು ಶಾಮೀಲ್ ಆಗಿದ್ದಾರೆ. ಇವರ ಶಾಮೀಲಾಗಿ ಇವತ್ತು ಬಡವರ ಇವತ್ತು ಏನಾದ್ರೂ ಇವರು ಈ ಕಲಬುರಗಿ ನಗರದಲ್ಲಿ ಇನ್ನೊಂದು ಸಾರ್ವಜನಿಕರಿಗೆ ಇವತ್ತು ಏನು ಹೇಳಕ್ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಯಾರು ಇವತ್ತು ವಾಲಿದ್ ಅಲಿ ಅವರು ಇವತ್ತು ಫಾತೆಖಾನ್ ಇವರು ಯಾರು ಪ್ಲಾಟ್ ಮಾಡಿದ್ದಾರೆ ನೀವು ಸುರಕ್ಷಿತವಾಗಿ ಇವತ್ತು ಇಟ್ಕೋಬೇಕಂತೇಳಿ ತಮ್ಮದ ಮಾಧ್ಯಮದ ಮುಖಾಂತರ ಇವತ್ತು ನಾನು ನನ್ನ ಭಾರತ ಯುವ ಸೇನೆ ಸಂಘಟನೆ ಹೇಳ್ತೀನಿ. ಇವತ್ತು ಏನಾದ್ರೂ 8 ದಿನದಲ್ಲಿ ಈ ವಾಯುದ್ ಅಲಿ ಆಗಿರ್ಬೋದು ಇವ್ರ ಹಿಂದೆ ಯಾರಿದ್ದಾರೆ ಇವ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ಇವತ್ತ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಕಲಬುರಗಿ DC ಅವರಾಗಿರ್ಬೋದು ಇವತ್ತು ಮೇಡಮ್ ಅವರಿಗೆ ನಾನು ನೇರವಾಗಿ ಇವತ್ತು ಒಂದು ಆಜ್ಞೆ ಮಾಡ್ತಾ ಇದ್ದೀನಿ. ಇವತ್ತು ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ಉಪನೋಂದಣಾಧಿಕಾರಿಗಳ ಕೈವಾಡ್ನು ಕೂಡ ಇವತ್ತು ವಾಲಿದ್ ಅಲಿ ಅವ್ರ ಮ್ಯಾಗಿದೆ. ಅದಕ್ಕಾಗಿ ಇವತ್ತು ಏನು ಇವ್ರು ಏನಾದ್ರೂ ನಾಳಿನ ದಿವಸ ಇವ್ರ ಮ್ಯಾಗೆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾವು ಲೋಕಾಯುಕ್ತರಿಗೂ ಕೂಡ ಇವತ್ತು ನಾವು ಅರ್ಜಿ ಕೊಡ್ತಕ್ಕಂತ ಕೆಲಸ ನಮ್ಮ ಭಾರತೀಯ ಯುವ ಸೇನೆಯ ಸಂಘಟನೆ ವತಿಯಿಂದ ನಾವು ಮಾಡ್ಬೇಕಾಗುತ್ತದೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಮತ್ತು ವಾಲಿದ್ ಅಲಿ ಅವರು ಇವತ್ತು ಯಾವ ತರ ಇವತ್ತು ಪ್ಲಾಟ್ಗಳು ಮಾರಿದ್ದಾರೆ ಸಾರ್ವಜನಿಕರು ತಾವು ಸುರಕ್ಷತೆಯಿಂದ ಕಾಪಾಡ್ಕೊಳ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಇವರು ಸರ್ ಒಂದು ಲ್ಯಾಂಡ್
ಗ್ರಾಫಿ ಇದ್ದಾರೆ ಇವರು 2018ರಲ್ಲಿ ಮಾರಿದಂತ ಜಾಗವನ್ನು 2023ರಲ್ಲಿ ಬೇರೆಯವರ ಹೆಸರಿಂದ ಅಂದ್ರೆ ಯಾಕೂಬ್ ಅಲಿ ಇವ್ರ ಹೆಸರನ್ನ ಮಾಡಿ ಇವತ್ತು ಕಾರ್ಪೊರೇಷನ್ ನೋಡ್ಬೋದು. ಇವತ್ತ ಖಾತಾಗಳು ಬಂದ್ ಆದ್ರೂ ಕೂಡ ಇವತ್ತು ಖಾತಾವನ್ನು ತಮ್ಮ ಆಡಳಿತ ಇವತ್ತು ನಮ್ MLA ಇದ್ದಾರ, ನಮ್ಮ ಕಾರ್ಪೊರೇಷನ್ ಇವತ್ತ ವಾರ್ಡ್ ನಲ್ಲಿ ಗೆದ್ದಿರ್ತಕ್ಕಂತ ಇವತ್ತು ಏನಾದ್ರು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಅಂತ ಇವರು ದಬ್ಬಾಳಿಕೆಯನ್ನು ಇವತ್ತು ವಾಯುದಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರು ಲ್ಯಾಂಡ್ ಗ್ರಾಫಿಯಾ ಇದ್ದಾರೆ. ಇವತ್ತು ಮಾಲ್ಗತ್ತಿ ಕ್ರಾಸ್ ಇವತ್ತು ಇಂದಿರಾ ಗಾಂಧಿ ಎಂಬ ಲೇಔಟ್ ನಲ್ಲಿ ಇವತ್ತು ಇವರು 20,450 ಸ್ಕ್ವೇರ್ ಫೀಟ್ ಜಾಗ ಇವತ್ತು ಲಪಟಾಯಿಸಿದ್ದಾರೆ. 50 ಲಕ್ಷ ರೂಪಾಯಿ ಸೌಹಾರ್ದ ಸಹಕಾರ ಬ್ಯಾಂಕ್ ನಲ್ಲಿ ಲೂಟಿ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಾದ್ರೂ ನಾವು ಇವತ್ತು ಯಾಕೆ ಈ ತರ ರಿಜಿಸ್ಟ್ರೇಷನ್ ಮಾಡಿ ಉಪನೋಂದಣಾಧಿಕಾರಿಗಳಿಗೆ ಕೇಳಕ್ ಹೋದ್ರ ಇವತ್ತು ನಮಗ್ ಕಾನೂನು ಇವತ್ತು ನೀವೇನು ಕೋರ್ಟ್ದವ್ರು ಇದ್ದೀರಿ, ನೀವೇನು ಜಡ್ಜ್ ಇದೆಯಾ ಅಂತೇಳಿ ನನಗೆ ಇವತ್ತು ದಬಾ ಆಗ್ತಾ ಇದ್ದಾರೆ. ಉಪನೋಂದಣಾಧಿಕಾರಿಗಳು ಇವತ್ತು ರೈಟಿಂಗ್ ನಲ್ಲಿ ಬರೆದು ಕೊಟ್ಟಿದ್ದಾರೆ, ಕೋರ್ಟ್ಲಿಂದ ತಡೆ ಆಜ್ಞೆ ತರಬೇಕಂತ ಹೇಳ್ರಿ. ನಾವು ಕೋರ್ಟಿಗೆ ಅಂದ್ರೆ ನಿಮ್ಗೆ ಅರಿವು ಇಲ್ಲ. ಇವತ್ತು ಉಪನೋಂದಣಾಧಿಕಾರಿಗಳು ಡೈರೆಕ್ಟ್ ಆಗಿ ಕೇಳ್ತೀನಿ, ನಿಮ್ಗ್ ಬುದ್ಧಿ ಇಲ್ಲ, ಆ ಸ್ಥಾನಕ್ಕೆ ಯಾಕೆ ಕೂತೀರಿ ನೀವು? ಕೋರ್ಟ್ಲಿಂದ ಇವತ್ತು ಸೆಕ್ಷನ್ಗಳು ಹಾಕ್ತಿರಿ 1965 ಅಡಿಯಲ್ಲಿ ಅಂತೇಳಿ. ಇದ್ರ ಬಗ್ಗೆ ತನಿಖೆ ಮಾಡಿದ್ರೆ ರಿಜಿಸ್ಟ್ರೇಷನ್ ಹ್ಯಾಂಗ್ ಮಾಡಿದ್ರಿ ನೀವು? ಇವತ್ತು ರಿಜಿಸ್ಟ್ರೇಷನ್ ಹ್ಯಾಂಗ್ ಮಾಡಿದ್ರೆ ಅಂತ ನಾ ಕೇಳಕ್ ಬಯಸ್ತಾ ಇದ್ದೀನಿ ಸರ್. ಕಾನೂನಿಲ್ಲ ಸರ್, ಅವರೇ ನಮ್ ಕೋರ್ಟ್ಲಿಂದ ಈಗ ನೀವು ಏನ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಇವತ್ತು ನಾನು ಬೆಳಗ್ಗೆ 10 ಗಂಟೆಗೆ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಹೋಗಿ ಇವತ್ತು ನಾ ಅರ್ಜಿ ಕೊಟ್ಟಿದ್ದೇನೆ. ನನ್ನ ಸಂಘಟನೆ ಲೆಟರ್ ಪೆಡ್ ಮ್ಯಾಗ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್. ಇವತ್ತು ನಾನ್ ಲೆಟರ್ ಕೊಟ್ಟಿದ್ದರೆ ಇವತ್ತು ನೀವ್ ಏನ್ ಕೇಳಿರಿ ಸರ್, ಕರೆಕ್ಟ್ ಪ್ರಶ್ನೆಗೆ ಇವ್ರು ಉತ್ತರ ಏನ್ ಕೊಡ್ತಾ ಇದ್ದಾರೆ. ಇವತ್ತು ಏನ್ ಕೊಡ್ತಾ, ಕೋರ್ಟ್ ಆಜ್ಞೆ ಇಲ್ಲಾರ್ದೆ ನೀವು ಯಾರು ಬರಬಾರ್ದು ಅಂತ ಹೇಳ್ತಾರೆ ಸರ್. ಆದ್ರೆ ಇವ್ರು ಕೋರ್ಟ್ ಆಜ್ಞೆ ಇಲ್ಲ, ಇವ್ರಿಗೆ ಅರಿವಿಲ್ಲ ಸರ್. ಇವತ್ತು ಯಾವ್ದೋ ಫೇಕ್ ಡಾಕ್ಯುಮೆಂಟ್ ಇವತ್ತು ತಂದಿದ್ದಾರೆ, ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಸರ್. ಇವರು ವಾಯುದಲ್ಲಿ ಆಗಲಿ ಉಪನೋಂದಣಾಧಿಕಾರಿ ಇವರಿಬ್ರು ಶಾಮೀಲ್ ಇದ್ದಾರೆ ಸರ್. ಈಗ ಯಾಕಂದ್ರೆ ಮೇಲ್ನೋಟಕ್ಕೆ ಕಾಣ ಬರ್ತದೆ ಇವ್ರು ನಮಗ್ ಕಾನೂನು ಹೇಳೋರು. ಇವತ್ತು ವಾಯುದಲ್ಲಿ ಅವರು ಇವತ್ತು ಡಾಕ್ಯುಮೆಂಟ್ ತಗೊಂಡು ವಾಯುದಲ್ಲಿ ತನಿಖೆ ಆಗಲಿತ್ತು, ಅವ್ರ ಮ್ಯಾಗ ತನಿಖೆ ಮಾಡಿ ಸಹಿ ಮಾಡಿತ್ತು. ನೀವು ಕಣ್ಣು ಮುಚ್ಚಕ್ ಸಹಿ ಮಾಡ್ತಾರೇನು? ಇವತ್ತು ನಿಮ್ಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಕಣ್ಣು ಮುಚ್ಚಿ ಸಹಿ ಮಾಡೋ? ಕಣ್ಣು ಮುಚ್ಚಿ ಯಾಕೆ ಸಹಿ ಮಾಡಿದ್ದೀರಿ? ಇದೇ ಕಾನೂನು ಪಾಠ. ವಾಯುದಲ್ಲಿ ಅವರು ಡಾಕ್ಯುಮೆಂಟ್ ತಂದಾಗ ಅವ್ರ ಪ್ಲಾಟ್ ಯಾರ ಹೆಸರಲ್ಲಿದೆ, ಇದು ಯಾರ ಹೆಸರಲ್ಲಿದೆ ನೋಡು, ಕಣ್ಣು ಮುಚ್ಚಿ ಸಹಿ ಮಾಡಿ. ಇವತ್ತು ನಾವು ಸಂಘಟನೆಯಾಲಿ ಸಾರ್ವಜನಿಕರಾಲಿ ಹೋದಾಗ ನಮಗೆ ಕಾನೂನು ಪಾಠ ಹೇಳೋದು ಬೇಡ ಸರ್. ಇವತ್ತು ಇವ್ರಿಗೆ ಏನಾದ್ರೂ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಇವತ್ತು ಕಂದಾಯ ಮತ್ತು ಇವತ್ತೇನು ಕಂದಾಯ ಸಚಿವರಿಗೆ ಬೆಂಗಳೂರು ಇವರಿಗೂ ಕೂಡ ನಾನು ಅರ್ಜಿ ಕೊಡ್ತೀನಿ. ನಾಳೆ ದಿವಸ ಲೋಕಾಯುಕ್ತನು ಅರ್ಜಿ ಕೊಡ್ತೀನಿ. ಏನಾದ್ರೂ ಇವತ್ತು ವಾಯುದಲ್ಲಿ ಅವ್ರ ಮ್ಯಾಗ ಫಾತೆ ಖಾನ್ ಇವ್ರ ಮ್ಯಾಗ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ನನ್ನ ಭಾರತೀಯ ಯುವ ಸೈನ್ಯ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡಬೇಕು. ಮತ್ತು ಇವತ್ತು ಏನು ಉಪ ನೋಂದಣಾಧಿಕಾರಿಗಳು ಬೇಜವಾಬ್ದಾರಿಲಿಂದ ಒಂದು ಸಂಘಟನೆಯ ಒಂದು ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಅವ್ರಿಗೆ ಕೇಳ್ತೀನಿ ಸರ್, ಯಾರೇ ನಿಮ್ಮ ಹತ್ರ ಲೆಟರ್ ಬಂದಾಗ ಕಾನೂನು ಹೋರಾಟ ಒಂದು ಸೈಡಿಗೆ ಇಡಬೇಕು. ನಾವು ಕಾನೂನಿನ ಹೋರಾಟಿನಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡುವುದು. ನಮಗೇನು ಕಾನೂನು ಗೊತ್ತಿಲ್ಲ ಅಂತ ಹೇಳ್ಕೊಬೇಡ್ರಿ. ನಿಮಗ್ ಕಾನೂನು ಗೊತ್ತಿತ್ತ ಅಂದ್ರೆ ಇದಕ್ಕೆ ನೋಂದಣಿ ನೀವು ಮಾಡ್ಕೊಡ್ತಿಲ್ಲ, ಇದು ತಡೆ ಹಿಡಿಬೇಕು. ಇಲ್ಲ ಅಂದ್ರೆ ನನ್ನ ಸಂಘಟನೆ ವತಿಯಿಂದ ಸೌಹಾರ್ದ ಬ್ಯಾಂಕಿಗೂ ಕೂಡ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ನಾಳಿನ ದಿವಸ ನಾನು ಮುತ್ತಿಗೆ ಹಾಕ್ತೇನೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡುತ್ತಿದೆ ಸರ್. ದುಡ್ಡು ಕೊಟ್ಟಿದ್ರೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಇದು ಒಂದೇ ಮ್ಯಾಟರ್ ಅಂತಲ್ಲ ಸರ್. ನನ್ನ ಹತ್ತಿರ ಹಿಂದೆನೂ ಕೂಡ ಕಲಬುರಗಿ ಉತ್ತರ ಮತಕ್ಷೇತ್ರನೇ ಅಂತಲ್ಲ, ಕಲಬುರಗಿ ದಕ್ಷಿಣ ಮತಕ್ಷೇತ್ರ, ಉತ್ತರ ಮತಕ್ಷೇತ್ರ, ಇಡೀ ಡಿಸ್ಟಿಕ್ ನಲ್ಲಿ ಇವತ್ತು ಯಾವುದೇ ಮನಿ ಆಗಲಿ, ಇವತ್ತು ಯಾವುದೇ ರಿಜಿಸ್ಟ್ರೇಷನ್ ಆಗಲಿ, ಇವತ್ತು ಸ್ವಾಂಟ್ ಆಗಿ ಸರ್ಕಾರದ ಒಂದು ಹಣವನ್ನು ತೆಗೆದುಕೊಂಡು ಕಟ್ತಾ ಇಲ್ಲ. ಅಲ್ಲಿ ಹೋದ್ರನ್ನ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅವೆಲ್ಲ ನಮ್ಮಲ್ಲಿ ಡಾಕ್ಯುಮೆಂಟ್ ಇದೆ, ಯಾವ ತರ ಏನ್ ಮಾಡಿದ್ದಾರೆ ಹಿಂದೆನೂ ಕೂಡ, ಅದು ನಿಮ್ಗೆ ಮಾಧ್ಯಮದ ನಾನು ಹೇಳ್ತೀನಿ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಚಿಂಚನ್ ಸರ್, ಭಾರತೀಯ ಸೇನೆ ಜಿಲ್ಲಾಧ್ಯಕ್ಷ ಕಲಬುರಗಿ.